ಕರ್ನಾಟಕ ಯಾದವ ಯುವ ವೇದಿಕೆಯಿಂದ ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ಇಂದು ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶ್ರೀನಿವಾಸ್ ಅವರು, ಯಾದವ ಸಮುದಾಯದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅಗತ್ಯ ಸಹಕಾರ ನೀಡುತ್ತಿದ್ದಾರೆ. ಶೀಘ್ರದಲ್ಲಿಯೇ ಯಾದವ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗುವ ವಿಶ್ವಾಸವಿದೆ ಎಂದು ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಯಾದವ ಸಮುದಾಯದ ಶ್ರೀಕೃಷ್ಣ ಭವನ ನಿರ್ಮಾಣಕ್ಕಾಗಿ ಈಗಾಗಲೇ ಜಾಗ ನೀಡಲಾಗಿದ್ದು, ಅಲ್ಲಿ ಶ್ರೀಕೃಷ್ಣ ಭವನ ನಿರ್ಮಿಸಲು ಅಗತ್ಯ ಅನುದಾನ ಕ್ರೋಢೀಕರಿಸಿ ಶೀಘ್ರದಲ್ಲಿಯೇ ಭವನ ನಿರ್ಮಿಸಲಾಗುವುದು. ಅಲ್ಲದೆ ಈ ಭವನ ನಿರ್ಮಾಣವಾದರೆ ಹಿಂದುಳಿದ ವರ್ಗಗಳ ಇಲಾಖೆ ಸುಪ್ರದಿಯಲ್ಲಿ ಇರಲಿದೆ ಎಂಬ ಆತಂಕ ಸಮುದಾಯದವರನ್ನು ಕಾಡುತ್ತಿದ್ದು, ಸಮುದಾಯದ ಮುಖಂಡರಿಗೆ ಯಾವುದೇ ಆತಂಕ ಬೇಡ. ಈ ಹಿಂದೆ ಹಿರಿಯೂರಿನಲ್ಲಿಯೂ ವಾಲ್ಮೀಕಿ ಸಮುದಾಯ ಭವನ ನಿರ್ಮಿಸಿ ಸಮುದಾಯದ ವಶಕ್ಕೆ ನೀಡಲಾಗಿದೆ ಎಂದರು. ಸಮುದಾಯಗಳು ಬಲವಾಗಿದ್ದರೆ ಭವನ ಜವಾಬ್ದಾರಿಯನ್ನು ಸಮುದಾಯಕ್ಕೆ ಸರ್ಕಾರ ನೀಡಲಿದೆ. ಶ್ರೀಕೃಷ್ಣ ಭವನ ನಿರ್ಮಾಣವಾದರೂ ಸಮುದಾಯದ ಸುಪ್ರದಿಯಲ್ಲಿಯೇ ಮುಂದುವರಿಯಲಿದೆ ಎಂದು ಹೇಳಿದರು. ಇವತ್ತು ನಮ್ಮ ಯಾದವ ಯುವ ವೇದಿಕೆ ವತಿಯಿಂದ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ನಡೀತಾ ಇದೆ. ಸಾಧಕರಿಗೆ ಸನ್ಮಾನ ಅಂತೇಳಿ 2 ಕಾರ್ಯಕ್ರಮ ಇಟ್ಕೊಂಡು ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯ ಅತಿಥಿಯಾಗಿ ಬಂದಿದ್ದೆ. ನಾವುಗಳು ಸ್ವಾಮೀಜಿಗಳು ಎಲ್ಲ ಗೌರವಾನ್ವಿತ ಸಮಾಜದ ಬಂಧುಗಳು ಬಂದು ಒಂದು ಕಡೆ ಯಾರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋರಿಗೆ ಯಾದವ ರತ್ನ ಅಲ್ಲ ಪ್ರಶಸ್ತಿ ಕೊಡುವಂಥದ್ದು, SSLC PUCಯಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದಂಥ ಮಕ್ಕಳಿಗೆ ಪ್ರತಿಭೆಯನ್ನು ಗುರುತಿಸಿ ಪುರಸ್ಕರಿಸಿ ಮುಂದಿನ ಭವಿಷ್ಯದಲ್ಲಿ ಅವರ ಬದುಕುಗಳು ರೂಪಿಸ್ಕೊಳ್ಳಲಿಕ್ಕೆ ಯಾವ ಥರ ಶ್ರಮ ಪಡಬೇಕು ಅನ್ನೋ ವಿಚಾರವಾಗಿ ಕಾರ್ಯಕ್ರಮ ಮುಖ್ಯ ಅತಿಥಿ. 16 ಗುಂಟೆ ಜಾಗ ಅಲಾಟ್ ಆಗಿದೆ ಶ್ರೀಕೃಷ್ಣ ಭವನಕ್ಕೆ ಅಂತೇಳಿ ಹೇಳಿದ್ದಾರೆ. ಇವತ್ತು ಅಲ್ಲಿ ಉಪತಹಸೀಲ್ದಾರ್ ಇದ್ದರು, ಆಲ್ರೆಡಿ ಪಾಣಿಗಳಲ್ಲಿ ಬಂದಿದೆ ಅಂತೇಳಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತ ಹೇಳಿದ್ದೇನೆ ಉಪತಹಸೀಲ್ದಾರ್ಗೆ, ಮತ್ತು DC ಅವರು ನನಗೆ ಪರಿಚಯ ಇರೋವಂಥವ್ರು ಪ್ರಭು ಅವರು, ಅವ್ರ ಹತ್ರನೂ ಮಾತಾಡ್ತೇನೆ. ಖಂಡಿತ ಶೀಘ್ರದಲ್ಲೇ ಆ ಜಾಗನ ಆಲ್ರೆಡಿ ಫೆನ್ಸ್ ಮಾಡಿ ಇಟ್ಟಿದ್ದಾರೆ. ಇವರಲ್ಲಿರುವಂಥ ಒಂದು ಸಣ್ಣ ಗೊಂದಲ ಏನಂದರೆ BCM ಇಲಾಖೆಯಿಂದ ಮಾಡಿದ್ಮೇಲೆ ಅವರೇ ನಿರ್ವಹಣೆ ಮಾಡ್ತಾರೆ, ನಮಗೆ ಕೊಡಲ್ಲ ಅನ್ನೋದೇ ನಿಮ್ಮ ಚಿಂತೆ. ಅದನ್ನು ಆತಂಕ ಪಡೋದು ಬೇಕಾಗಿಲ್ಲ. ಹಿರಿಯೂರಲ್ಲಿ ವಾಲ್ಮೀಕಿ ಭವನನ ನಾವಿದ್ದಾಗ ಸಂದರ್ಭದಲ್ಲೇ ಮಾಡಿ ಇಲಾಖೆ ವತಿಯಿಂದ ಮಾಡಿದ್ರು ಸಹ ಆ ಸಮಾಜದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಕೊಟ್ಟಿದ್ದಾರೆ. ಆ ಆತಂಕ ನಿಮಗೇನು ಬೇಡ. ರಾಜ್ಯದಲ್ಲಿ 2-3 ಸಮಾಜಗಳಿಗೆ ಯಾಕಂದರೆ ಇಲಾಖೆ ವತಿಯಿಂದ ನಿರ್ವಹಣೆ ಮಾಡಲಿಕ್ಕೆ ಅನುದಾನ ಇರಲ್ಲ. ಸಮಾಜದ ಸಂಘಗಳು ಸದೃಢವಾಗಿದ್ದರೆ ಅವ್ರಿಗೆ ನಿರ್ವಹಣೆ ಮಾಡಲಿಕ್ಕೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಕಟ್ಟುವಂಥದ್ದು. ಅದಕ್ಕೆ ನನ್ನ ಬಯಲುಸೀಮೆ ಅಭಿವೃದ್ಧಿಯಲ್ಲಿ ನನಗೇನು 35 ಲಕ್ಷ ಬರ್ತಿದೆ, ಅದನ್ನು ಬರೀ ಸಮಾಜಕ್ಕೆ ಕೊಡ್ತಿದ್ದೇನೆ. ನನ್ನ ಅನುದಾನ ಬರೀ ನನ್ನ ಶಾಲೆಗಳಿಗೆ ಕೊಡಬೇಕು, ಬೇರೆ ಕಡೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅದರಲ್ಲಿ 5 ಲಕ್ಷ ನಾಳೆನೇ ಪತ್ರ ಕೊಡ್ತೇನೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅತಿ ಶೀಘ್ರದಲ್ಲೇ ಒಂದು ಭವನ ಮಾಡಿ ಅದರ ಕೆಳಗಡೆ ಕೂತು ಸಮಾಜದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಶೀಘ್ರವಾಗಿ ತಾಲೂಕಿನ ಮುನೇಗೌಡರು ಪ್ರತಿಯೊಬ್ಬರು ಸೇರಿ ತಾವರು ಸಮನ್ವಯವಾಗಿ ಸೇರಿ ಎಲ್ಲರೂ ಆ ಕಾರ್ಯ ಮಾಡಲಿ ಅಂತೇಳಿ ಅವರು ಒಂದು ಈ ಮಾಧ್ಯಮದ ಮುಖಾಂತರ ಸಂದೇಶ ಕೊಡಲಿಕ್ಕೆ ಇಚ್ಛೆಪಡ್ತಾರೆ. ಕಾರ್ಯಕ್ರಮದಲ್ಲಿ ಯಾದವ ಸಮುದಾಯದ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು. ಅಲ್ಲದೆ ಸಮುದಾಯದಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಯಾದವ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ.